ನಮಸ್ತೆ ಮಕ್ಕಳ. ಫಿಸಿಕ್ಸ್ ಚಾಪ್ಟರ್ ಮೋಷನ್ ಇದರ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಿಸ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ನೋಡಿ ಮಕ್ಕಳ, ಪ್ರಾಬ್ಲಮ್ ಈ ಥರ ಇದೆ. ಎನ್ ಅಥ್ಲೀಟ್ ರನ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ರೇಡಿಯಸ್ 50 meters. Find the distance travelled and the displacement of the athlete when he covers 3/4 of the circle. 3/4 of the circle. ಓಕೆ, ಫಸ್ಟು ಮಕ್ಕಳ ನೀವು ಕ್ವಶನ್ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡು, ನೀವು ಒಂದು ಚಿತ್ರ ಬರ್ಕೊಂಡ್ರೆ, ಡಯಾಗ್ರಾಮ್ ಬರ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ನೋಡಿ, ದಿಸ್ ಈಸ್ ಎ ಸರ್ಕ್ಯುಲರ್ ಟ್ರ್ಯಾಕ್. ಇದು ಇನಿಷಿಯಲ್ ಪೊಸಿಷನ್ ಆಫ್ ದಿ ಅಥ್ಲೀಟ್. ಈ ಸರ್ಕಲ್ನ ನಾನು 4 ಭಾಗ ಆಗಿ ಡಿವೈಡ್ ಮಾಡ್ತೀನಿ. ಆ್ಯಂಡ್ ರೇಡಿಯಸ್ ಆಫ್ ದಿ ಸರ್ಕಲ್, ಓ ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್, ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ 50 meters ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಅವ್ರೇನು ಹೇಳ್ತಿದ್ದಾರೆ, ದ ಅಥ್ಲೀಟ್ ಕವರ್ಸ್ 3/4 ಆಫ್ ದಿ ಸರ್ಕಲ್ ಅಂತ ಹೇಳಿದ್ದಾರೆ. 3/4 ಆಫ್ ದಿ ಸರ್ಕಲ್. ಓಕೆ, 3/4 ಅಂದರೆ ನೋಡಿ ಮಕ್ಕಳ, ಇಲ್ಲಿಂದ ಇಲ್ಲಿಗೆ ಬಂದರೆ ಹಿ ಕವರ್ಸ್ 1/4 ಆಫ್ ದಿ ಸರ್ಕಲ್. ಹೌದಾ? ಬಿಕಾಸ್ ಐ ಹ್ಯಾವ್ ಡಿವೈಡೆಡ್ ದಿ ಸರ್ಕಲ್ ಇಂಟು 4 ಈಕ್ವಲ್ ಪಾರ್ಟ್ಸ್. ಸೊ ಅಲ್ಲಿಂದ ಅಲ್ಲಿಗೆ ಬಂತು ಅಂತಂದರೆ ಹಿ ಕವರ್ಸ್ 1/4 ಆಫ್ ದಿ ಸರ್ಕಲ್. ಅಲ್ಲಿಂದ ಇಫ್ ಹಿ ಕಮ್ಸ್ ಟು ದಿಸ್ ಪೊಸಿಷನ್ ಹಿ ಕವರ್ಸ್ ಹಾಫ್ ಆಫ್ ದಿ ಸರ್ಕಲ್. ಆ್ಯಂಡ್ ಅಲ್ಲಿಂದ ಇಫ್ ಹಿ ಕಮ್ಸ್ ಟು ದಿಸ್ ಪೊಸಿಷನ್ ಹಿ ಕವರ್ಸ್ 3/4 ಆಫ್ ದಿ ಸರ್ಕಲ್. ಓಕೆ, ಈ ಪೊಸಿಷನ್ಗೆ ಬಂದರೆ ಹಿ ಕವರ್ಸ್ 3/4 ಆಫ್ ದಿ ಸರ್ಕಲ್. ಸೊ ಇನಿಷಿಯಲ್ ಪೊಸಿಷನ್ ಎ ಆದರೆ ದಿಸ್ ಈಸ್ ದಿ ಫೈನಲ್ ಪೊಸಿಷನ್, ಅದನ್ನು ನಾನು ಬಿ ಅಂತ ಕರಿತೀನಿ. ಸೊ ದಿಸ್ ಈಸ್ ದ ಫೈನಲ್ ಪೊಸಿಷನ್ ಆಫ್ ದಿ ಅಥ್ಲೀಟ್. ಓಕೆ, ಈಗ ಅವ್ರು ಕೇಳಿರೋದು ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಅಥ್ಲೀಟ್ ಆ್ಯಂಡ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಅಥ್ಲೀಟ್. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಹೇಗೆ ಕಂಡುಹಿಡಿಯೋದು? ಎಸ್, ನೋಡಿ ಮಕ್ಕಳ, ಈಗ ಹೇಗೆ ಕಂಡುಹಿಡಿಯೋದು ನೋಡೋಣ. ನೋಡಿ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್. ನಾವು distance covered by the athlete if he completes full circle. Okay, so what is the distance covered by the athlete if he covers full circle? one full round ಹಾಕಿದ್ರೆ what is the distance covered by the athlete? ನೋಡೋಣ ಹೇಳಿ. that is equal to the circumference of the circle. ಹೌದು ತಾನೆ? circumference of the circular track. circumference of the circle. ಒಂದು ರೌಂಡ್ ಪೂರ್ತಿ ಬಂದರೆ ದಿ ಅಥ್ಲೀಟ್ ಕವರ್ಸ್ ಎ ಡಿಸ್ಟೆನ್ಸ್ ಈಕ್ವಲ್ ಟು ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಸೊ ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್? ಇಟ್ ಈಸ್ ಗಿವನ್ ಬೈ 2πr meters. 2πr meters. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ 2π. ವಾಟ್ ಈಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್? ಇಟ್ ಈಸ್ 50 meters ಅಂತ ಕೊಟ್ಟಿದ್ದಾರೆ. ಸೊ he covers 100 pi meters. Alva? So the athlete covers a distance 100 pi meters if he comes full circle. But avanu full circle bandidana makla? No, he covers only 3/4 of the circle. Houtane? So adike ನಾವು ಈ ತರ ಬರಿತೀವಿ. Therefore distance covered by the athlete after 3/4 of the circle. 3/4 of the circle. So what is this distance makla? So this distance is equal to, ನೋಡಿ ಮಕ್ಕಳ, 3/4 the circumference of the circle. ಅಷ್ಟೇ, 3/4 ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಹೌದು ತಾನೆ? 3/4 ಟೈಮ್ಸ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಸೊ ದಟ್ ಈಸ್ ಗಿವನ್ ಬೈ 3/4 ಇಂಟು 100 pi meters. ಸೊ ನೋಡಿ, 4 1s 4, 25s ಹೋಗುತ್ತೆ. ದಟ್ ಈಸ್ ಈಕ್ವಲ್ ಟು 75 pi meters. ಓಕೆ, ಸೊ ನೀವು ಇದನ್ನು ಡೆಸಿಮಲಿಗೆ ಕನ್ವರ್ಟ್ ಮಾಡ್ಬೋದು. ಇಫ್ ಯು ಟೇಕ್ ಪೈ ಈಸ್ ಈಕ್ವಲ್ ಟು 3.14, you can multiply 75
by 3.14 and put the answer in decimals. So this is the distance covered by the athlete after 3/4 of the circle. ಸೊ ಇದು ಅರ್ಥ ಆಯಿತು ಅಂತ ನೀವು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಮಕ್ಕಳ, ನೆಕ್ಸ್ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡಿಸ್ಪ್ಲೇಸ್ಮೆಂಟ್. ನೋಡಿ ಆಗಲೇ ಹೇಳಿದೆ ಇನಿಷಿಯಲ್ ಪೊಸಿಷನ್ ಈಸ್ ಎ, ಫೈನಲ್ ಪೊಸಿಷನ್ ಈಸ್ ಬಿ, ಹೌದಾ? ನೌ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಈಸ್ ಎನ್ ಆ್ಯರೋ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್, ಹೌದಾನೆ? ನಾನು ಆ್ಯರೋ ಅಂತ ಯಾತಕ್ಕೆ ಇಲ್ಲಿ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆ್ಯಸ್ ಡೈರೆಕ್ಷನ್. ಆ್ಯರೋ ಅಂದ ತಕ್ಷಣ ದೆರ್ ಈಸ್ ಎ ಸೆನ್ಸ್ ಆಫ್ ಡೈರೆಕ್ಷನ್, ಹೌದಾನೆ? ಅಫ್ಕೋರ್ಸ್ ಇಟ್ ಈಸ್ ದಿ ಶಾರ್ಟೆಸ್ಟ್ ಪಾತ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್, ಬಟ್ ಇಟ್ ಈಸ್ ಆಲ್ಸೋ ಆ್ಯನ್ ಆ್ಯರೋ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ದಿ ಲೆಂತ್ ಆಫ್ ದಿ ಆ್ಯರೋ ಗಿವ್ಸ್ ಯು ದಿ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್, ಹೌದಾ? ಲೆಂತ್ ಆಫ್ ದಿ ಆ್ಯರೋ ನೋಡಿ, ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್ ಒಂದು ಆ್ಯರೋ ಹೇಳಿರಿ, ದಿಸ್ ಈಸ್ ದಿ ಆ್ಯರೋ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ದಿ ಲೆಂತ್ ಆಫ್ ದಿ ಆ್ಯರೋ ಗಿವ್ಸ್ ಯು ದಿ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅಫ್ಕೋರ್ಸ್ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್, ಆ್ಯರೋ ಯಾವ ಡೈರೆಕ್ಷನ್ ಇದೆಯೋ ದಟ್ ಈಸ್ ದಿ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಈಗ ನಾವು ಕಂಡುಹಿಡಬೇಕು ಮಕ್ಕಳ, ವಾಟ್ ಈಸ್ ದಿ ಲೆಂತ್ ಆಫ್ ಎ ಬಿ? ಹೌ ಡು ಯು ಫೈಂಡ್ ಇಟ್? ಎಸ್, ಯೂಸಿಂಗ್ ಪೈಥಾಗರಸ್ ಥಿಯರಮ್, ಬಿಕಾಸ್ ಎ ಒ ಬಿ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಹೌದಾ? ಓಕೆ, ಈಗ ಕಂಡುಹಿಡಿಯೋಣ ನಾವು. ಹಾಂ ನೋಡಿ, ಹೌ ಡು ಯು ಕ್ಯಾಲ್ಕುಲೇಟ್ ಡಿಸ್ಪ್ಲೇಸ್ಮೆಂಟ್? ನೋಡಿ, ಇನ್ ಟ್ರಯಾಂಗಲ್ ಎ ಒ ಬಿ, ಇನ್ ಟ್ರಯಾಂಗಲ್ ಎ ಒ ಬಿ ನಾನು ಈ ಥರ ಬರಿಬೋದು ಮಕ್ಕಳ. ವಾಟ್ ಈಸ್ ದ್ಯಾಟ್? ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಒ ಸ್ಕ್ವೇರ್ ಪ್ಲಸ್ ಬಿ ಒ ಸ್ಕ್ವೇರ್. ವೈ? ಬಿಕಾಸ್ ದಿಸ್ ಈಸ್ ಅಕಾರ್ಡಿಂಗ್ ಟು Pythagoras theorem. This is according to Pythagoras theorem. Okay, so AB squared is equal to makala AO antandre it is the radius of the circle 50 square, BO antandre that is also the radius of the circle 50 square. So AB squared is equal to 2500 plus 2500 which is equal to 5000. Houtane? So AB squared is equal to square root of 5000. Sorry, AB is equal to square root of 5000. AB is equal to square root of 5000. So that is equal to makla idu mixed, sorry, pure side alli ide, idana mixed side ಆಗಿ ಕನ್ವರ್ಟ್ ಮಾಡೋಣ. ಹೇಗೆ ಕನ್ವರ್ಟ್ ಮಾಡ್ತೀರಾ ನೋಡಿ, ಸ್ಕ್ವೇರ್ ರೂಟ್ ಆಫ್ 2500 ಇಂಟು 2 ಅಂತ ಬರಿಬೋದಾ ಇದನ್ನು? 2500 into 2. So this is equal to square root of 2500 into square root of 2. Why? Because you know that square root of AB is equal to square root of A into square root of B. Howda? Now AB, so what is this makla? What is square root of 2500? Square root of 2500 is 50 into root 2. Therefore AB is equal to 50 into root 2 meters. So now ಏನು ಕಂಡುಹಿಡಿದ್ವಿ ಮಕ್ಕಳ? We have found the length of the displacement, magnitude of displacement ಕಂಡುಹಿಡಿದ್ವಿ ನಾವು ಅಲ್ವಾ? magnitude of displacement. ಸೊ ನೋಡಿ ಈ ಥರ ಬರಿತೀನಿ ನಾನು. Therefore displacement is equal to AB, length of this arrow AB, semicolon ಹಾಕ್ತೀರಾ. You have to mention direction also. So what is the direction makla? What is the direction? Direction is southwest. Okay, so that is equal to, I can write it as 50 into root 2 meters southwest. What is the magnitude of displacement ಅಂತ ಕೇಳಿದಿದ್ರೆ ನೀವು just 50 into root 2 meters ಅಂತ ಬರಿಬೇಕಾಗಿತ್ತು. ಅವರು what is the displacement ಅಂತ ಕೇಳಿದ್ದಾರೆ. Therefore you have to mention direction also. So displacement is equal to 50 into root 2 meters. ಸೊ ನಿಮಗೆ ಈ ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನಮಸ್ತೆ ಮಕ್ಕಳು.